ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಡಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಸೊ ಇವತ್ತು ಮುಳ್ಳು ಸೌತೆಯದ್ದು ಕಡುಬು ಮಾಡುವ ಅಂತ ಒಂದು ಸ್ವೀಟ್ ರೆಸಿಪಿ. ಸೊ ಇದಕ್ಕೆ ಮಾಂಡಸ ಅಂತ ಹೇಳ್ತೇವೆ ನಾವು ಮಂಗಳೂರಲ್ಲಿ. ಸೊ ಅದಕ್ಕೆ ಇಲ್ಲಿ 2 ಮುಳ್ಳು ಸೌತೆಯನ್ನು ತಗೊಂಡಿದ್ದೇವೆ. ಅದರದ್ದು ಸಿಪ್ಪೆಯನ್ನೆಲ್ಲ ತೆಗಿಬೇಕು, ಅಂದರೆ ಎಲ್ಲ ಸಿಪ್ಪೆಯನ್ನು ಪೀಲ್ ಆಫ್ ಮಾಡಬೇಕು. ಸೊ ಒಮ್ಮೆ ಸೈಡದ್ದು ಸ್ವಲ್ಪ ಪೀಸ್ ತೆಗೆದು ಟೇಸ್ಟ್ ನೋಡಿ, ಯಾಕಂದರೆ ಕೆಲವೊಂದು ಕಹಿ ಇರುತ್ತೆ, ಅದಕ್ಕೋಸ್ಕರ. ಸೊ ಇನ್ನು ಇದನ್ನು ಕಟ್ ಮಾಡಿದರೆ ಆಯಿತು, ಅಂದರೆ ಅದರದ್ದು ಒಳಗಿದ್ದು ಎಲ್ಲ ಸೀಡ್ಸ್ ಎಲ್ಲ ತೆಗಿಬೇಕು. ಅಂದರೆ ತುಂಬ ಚಿಕ್ಕದು ಮಾಡಿ ಕಟ್ ಮಾಡಬೇಕಂತಿಲ್ಲ, ಯಾಕಂದರೆ ನಾವು ಅದನ್ನು ಗ್ರೈಂಡ್ ಮಾಡ್ತೇವೆ, ಅದಕ್ಕೋಸ್ಕರ. ಸೊ ನಿಮಗೆ ಒಂದು ಮೀಡಿಯಮ್ ಕಟ್ ಮಾಡಿದರೆ ಸಾಕು, ಅಂದರೆ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕಷ್ಟು. ಸೊ ಹೀಗೆ ಎಲ್ಲ ಅದರದ್ದು ಸೀಡ್ಸನ್ನು ತೆಗೆದರೆ ಆಯಿತು. ಸೊ ಈಗ ಕಟ್ ಮಾಡಿ ಎಲ್ಲ ರೆಡಿಯಾಗಿದೆ. ಒಂದು ಟೇಸ್ಟ್ ಕೂಡ ನೋಡಿದೆ, ಒಳ್ಳೆಯದುಂಟು. ಸೊ ಹಾಗೆಯೇ ಇಲ್ಲಿ ಅಕ್ಕಿ ಕೂಡ ನೆನೆಸಿಟ್ಟಿದ್ರು. ಇದರಲ್ಲಿ ಅರೆ ಬೆಳ್ತಿಗೆ ಹಾಗೂ ರೇಷನ್ ಅಕ್ಕಿ, ಅಂದರೆ ನಾವು ದೋಸೆಗೆ ಯೂಸ್ ಮಾಡುವ ಅಕ್ಕಿ ಮತ್ತು ರೇಷನ್ ಅಕ್ಕಿ ಉಂಟು, 2 ಕೂಡ ಮಿಕ್ಸ್ ಆಗಿ ಉಂಟು. ಸೊ ಇದನ್ನು ಒಳ್ಳೇದು ಮಾಡಿ ತೊಳಿಬೇಕು. ಸೊ ನಾವಿಲ್ಲಿ ಮಿಕ್ಸಿಯಲ್ಲಿ ಮಾಡ್ತಿದ್ದೇವೆ, ಗ್ರೈಂಡರಲ್ಲಿ ಮಾಡಿದರೆ ಒಳ್ಳೆಯದು ಸ್ಮೂತ್ ಕೂಡ ಆಗುತ್ತೆ, ಮತ್ತು ಒಮ್ಮೆಲೆ ಮಾಡ್ಬೋದು, ಕ್ವಾಂಟಿಟಿ ಜಾಸ್ತಿ ಇದ್ದರೆ ಕೂಡ. ಇದರಲ್ಲಿ ಅಂದರೆ 2-3 ಸಲ ಮಾಡಬೇಕಾಗುತ್ತೆ. ಸೊ ಅಕ್ಕಿ ಹಾಕಿದ್ದೇವೆ, ಆದಮೇಲೆ ಮುಳ್ಳು ಸೌತೆಯನ್ನು ಹಾಕಿದ್ದೇವೆ, ಮತ್ತು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಗೆಯೇ ಉಪ್ಪು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಸೊ ಸ್ವಲ್ಪ ಏಲಕ್ಕಿ ಕೂಡ ಹಾಕ್ತಿದ್ದೇನೆ. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಆಯಿತು. ತುಂಬ ನೀರು ಕೂಡ ಮಾಡಬಾರ್ದು, ತುಂಬ ಗಟ್ಟಿ ಕೂಡ ಇರಬಾರ್ದು, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇನ್ನು ಲಾಸ್ಟಿಗೆ ಇದಕ್ಕೆ ಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು.
ಸೊ ಇಲ್ಲಿ ಇಡ್ಲಿ ಮಾಡುವ ಸ್ಟೀಮರಲ್ಲೇ ಮಾಡ್ತಿದ್ದೇವೆ. ಸೊ ಆಲ್ರೆಡಿ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ವಿ. ಸೊ ಇನ್ನು ಇದಕ್ಕೆ ಹೀಗೆ ಬಾಳೆ ಎಲೆಯನ್ನು ಇಟ್ಟರೆ ಆಯಿತು. ನಿಮಗೆ ಬೇಕಾದರೆ ಬಟ್ಟಲಲ್ಲಿ ಕೂಡ ಮಾಡ್ಬೋದು, ಇಡ್ಲಿ ಮಾಡ್ತೇವೆ ನೋಡಿ ಅದರಲ್ಲಿ ಕೂಡ ಮಾಡ್ಬೋದು, ಹೇಗೆ ಕೂಡ ಮಾಡ್ಬೋದು. ಆದರೆ ಬಾಳೆ ಎಲೆಯಲ್ಲಿ ಮಾಡಿದರೆ ಅದರದ್ದು ಒಂದು ಪರಿಮಳನೇ ಬೇರೆ. ಸೊ ಅದಕ್ಕೋಸ್ಕರ ಸೊ ಹೀಗೆ ಲಾಸ್ಟಿಗೆ ಎಲ್ಲವನ್ನು ಹಾಕಿದರೆ ಆಯಿತು. ಬಾಳೆ ಎಲೆಯನ್ನು ಮಾತ್ರ ಸರಿಯಾಗಿ ಹಾಕಬೇಕು. ಸೊ ಒಂದು 20-25 ನಿಮಿಷ ಆಗಿದೆ, ಬೆಂದೆಯಾ ನೋಡುವ. ಸೊ ನಾನಿಲ್ಲಿ ಚಾಕುವನ್ನು ಹಾಕಿ ನೋಡ್ತಿದ್ದೇನೆ. ಸೊ ಆ್ಯಕ್ಚುಲಿ ಬೆಂದಿಲ್ಲ, ಯಾಕಂದರೆ ತುಂಬ ದಪ್ಪದಲ್ಲಿ ಉಂಟಲ್ಲ, ಸೊ ಹಾಗಾಗಿ. ಸೊ ಇನ್ನೊಂದು 20 ನಿಮಿಷ ಬಿಟ್ಟು ನಾನು ಪುನಃ ನೋಡ್ತಿದ್ದೇನೆ. ಸೊ ಈಗ ಇದು ಪರ್ಫೆಕ್ಟಾಗಿ ಬೆಂದಿದೆ. ಈಗ ಸ್ವಲ್ಪ ನಿಮಗೆ ಮೇಲೆ ನೀರಾಗಿ ಕಾಣ್ಬೋದು, ಅದು ಮತ್ತೆ ಸರಿಯಾಗುತ್ತೆ. ಯಾಕಂದರೆ ಆ ಸ್ಟೀಮ್ ಅಂದರೆ ಒಳಗಡೆ ಇತ್ತಲ್ಲ, ಸೊ ಹಾಗಾಗಿ ನಿಮಗೆ ಅದರದ್ದು ನೀರಿನ ಅಂಶ ಮೇಲೆಗಡೆ ಕಾಣುತ್ತೆ. ಸೊ ಇದು ತಣ್ಣಗಾದ ಮೇಲೆ ತುಂಬ ಒಳ್ಳೆಯದಾಗುತ್ತೆ. ಸೊ ನೋಡ್ಬೋದು ಆಲ್ರೆಡಿ ನಾವು ಆಗ ತಿಂದಾಗಿದೆ. ಸೊ ನೈಟ್ ನಾನು ಕಟ್ ಮಾಡ್ತಿದ್ದೇನೆ. ಸೊ ಪರ್ಫೆಕ್ಟಾಗಿ ಆಗಿದೆ. ಇದನ್ನು ಕೋಲ್ಡ್ ಫ್ರಿಜ್ಜಲ್ಲಿ ಇಟ್ಟು ಕೂಡ ತಿನ್ಬೋದು. ಸೊ ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿ ಆಗಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.